ಇಷ್ಟು ಹೊರಗಡೆ ಚೆನ್ನಾಗಿ ಮಾಡೋದು ದಟ್ ಇಸ್ ಮೈಂಡ್ ಗೇಮ್ ಓಕೆ ಫ್ರೆಂಡ್ಶಿಪ್ ಅಲ್ಲಿ ಕಾಮನ್ ಅದು. ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಅದೆಲ್ಲ ಪ್ಲಾನಿಂಗ್ ಮೇಡಮ್, ಅದೆಲ್ಲ ಸುಮ್ನೆ ಅದು ಜಸ್ಟ್ ಜನಗಳಿಗೊಂದು ಮುನ್ನೆಚ್ಚರಿಕೆ ಮಾಡೋದೈತಲ್ಲ ಅಷ್ಟೇ ಮೇಡಮ್. ಮಾಡೋದು ಅಂತ. ಈಗ ಭವ್ಯ ಅಂಡ್ ತ್ರಿವಿಕ್ರಮ್ ಅವ್ರು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು. ಸೊ ಲಾಸ್ಟ್ ವೀಕ್ ನೋಡ್ರೆ ತುಂಬಾ ಜಗಳ ಆಡ್ತಿದ್ದಾರೆ. ಒಂದು ಆಟಕ್ಕೆ ಭವ್ಯ ಅವರು ತ್ರಿವಿಕ್ರಮ್ ಅವ್ರು ಚೂಸ್ ಮಾಡ್ತಿಲ್ಲ. ಸೊ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಇಷ್ಟು ಹೊರಗಡೆ ಚೆನ್ನಾಗಿ ಮಾಡೋದು. ದಟ್ ಇಸ್ ಮೈಂಡ್ ಗೇಮ್. ಓಕೆ ಇಷ್ಟ ದಿವಸ ಮಾಡ್ಬೋದಿತ್ತಲ್ಲ. ಇಷ್ಟ ದಿನ ಅವ್ರಿಗೆ ಫ್ರೆಂಡ್ ಆಗಿ ಇರೋಣ ಅನ್ನೋ ಪ್ಲಾನ್ ಇತ್ತು, ಇವಾಗ ಅವ್ರಿಗೆ ವಿನ್ ಆಗೋ ಪ್ಲಾನ್ ಇದೆ. ಓಕೆ ಯಾರು ಅವ್ರನ್ನ ನಾಮಿನೇಟ್ ಸಹ ಮಾಡಿರ್ಲಿಲ್ಲ, ಭವ್ಯ ಅವ್ರ ಒಬ್ರೇ ನಾಮಿನೇಟ್ ಮಾಡಿದ್ದು ತ್ರಿವಿಕ್ರಮ್ ಅವ್ರನ್ನ. ಅದೆಲ್ಲ ಮೈಂಡ್ ಗೇಮ್. ಓಕೆ ಭವ್ಯ ಅವ್ರಂಗ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಖಂಡಿತ. ಓಕೆ ಶಿ ಇಸ್ ಪ್ಲೇಯಿಂಗ್. ಅದೆಲ್ಲ ಪ್ಲಾನಿಂಗ್ ಮೇಡಮ್, ಅದೆಲ್ಲ ಸುಮ್ನೆ ಅದು ಜಸ್ಟ್ ಜನಗಳಿಗೊಂದು ಮುನ್ನೆಚ್ಚರಿಕೆ ಮಾಡೋದೈತಲ್ಲ ಅಷ್ಟೇ ಮೇಡಮ್. ಮಾಡೋದು ಅಂತ ಅನ್ಸುತ್ತೆ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಓಕೆ ಏನ್ ತುಂಬಾ ಗೇಮ್ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಯಾರು ನಾಮಿನೇಟ್ ಮಾಡಿರ್ಲಿಲ್ಲ, ಭವ್ಯ ಅವ್ರ ಒಬ್ರೇ ನಾಮಿನೇಟ್ ಮೇಡಮ್ ಅದೆಲ್ಲ ಮಾಡಿದ್ರು. ಜಸ್ಟ್ ಸುಮ್ನೆ ಅವರು ಒಂದು ಇದಕ್ಕೋಸ್ಕರ ಅವ್ರು ಪ್ಲಾನ್ ಮಾಡ್ಕೊಂಡ್ ಮಾಡ್ತಾರೆ ಅಷ್ಟೇ ಮೇಡಮ್. ಎಲ್ಲಾರ್ಗು ಜನಗಳಿಗೆ ಮೋಸ ಮಾಡಕ್ ಆಗಲ್ಲ ಮೇಡಮ್. ಅವ್ರ ಒಳಗಡೆ ಏನೇ ಮಾಡ್ರು ಜನಗಳಿಗಂತೂ ಮೋಸ ಮಾಡಕ್ ಓಕೆ ಅದೇ ಹೇಳ್ತೀನಿ ನಮ್ ಭವ್ಯ ಅವ್ರ ಬಕೆಟ್ ಕೆಲಸನೇ, ಅವ್ರದ್ದು ಏನ್ ಕೆಲಸ ಇರುತ್ತೆ ಅಷ್ಟೇ ಮಾಡೋದು ಅವರು. ಬಟ್ ಅವ್ರದಂತ ಬಂತಂದ್ರೆ ಎಲ್ಲಾರು ಬಿಟ್ಬಿಡ್ತಾರೆ. ಫ್ರೆಂಡ್ಶಿಪ್ ಏನು ಬೆಲೆ ಕೊಡಲ್ಲ ಅವರು. ತ್ರಿವಿಕ್ರಮ್ ಜೊತೆ ನೋಡಿ ತ್ರೀ ಯಾವ ತರ ಮಾಡಿದ್ರು ಅವರು, ಬಟ್ ಆ ತರ ಮಾಡಿದ್ರು. ಓಕೆ ಆಕ್ಚುಲಿ ಅವರು ಓವರ್ ಕಾನ್ಫಿಡೆಂಟ್ ಆಗಿ ತರ ಆಡಿದ್ರು ಮೇಡಮ್. ಅದು ಅದೇ ಭವ್ಯನ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಸ್ಟ್ರಾಟಜಿಗ್ ಅವಳೇ ನಿನ್ನೆ ಒಪ್ಕೊಂಡಾಗ ಅವ್ರ ಸ್ಟ್ರಾಟಜಿಗೋಸ್ಕರ ಅವ್ರನ್ನ ಆಚೆ ಇಟ್ರು ಅಂತ ಹೇಳ್ತಿದ್ರು. ಸೊ ಅದು ಅವಳ ಸ್ಟ್ರಾಟಜಿ ಆಗಿರ್ಬೋದು, ಅವ್ರನ್ನ ಆಚೆ ಇಟ್ಟು ಮತ್ತೆ ಏನೋ ಇದ್ ಮಾಡಿದಕ್ಕೆ. ಸೊ ಅದೇ ಅವ್ರದ್ದು ಏನ್ ಅನ್ಸ್ತಿದೆ ಅಂದ್ರೆ ಅವರು ಭವ್ಯ ಅದನ್ನೇ ಕೇಳ್ದಾಗ ಇವ್ರು ಮೊನ್ನೆ ಐಶ್ವರ್ಯ ಎಂಟ್ರಿ ಕೊಟ್ಟಾಗ ಅವ್ರು ಅದನ್ನೇ ಅಂದ್ರು, ಫ್ರೆಂಡ್ಶಿಪ್ ಅಲ್ಲಿ ಕಾಮನ್ ಅದು, ನಾವು ಜಗಳ ಆಡ್ತೀವಿ ಬಟ್ ಅದನ್ನ ಲಾಂಗ್ ಲಾಸ್ಟ್ ನಾವು ಡ್ರ್ಯಾಗ್ ಮಾಡ್ತಿಲ್ಲ, ಅಲ್ಲೇ ನಾವು ಕಟ್ ಡೌನ್ ಮಾಡ್ತಿದೀವಿ ಅಂತ ಹೇಳಿ. ಅದೇ ಟ್ರೂ ಫ್ರೆಂಡ್ಶಿಪ್ ಇರೋ ಕಡೆ ಫೈಟ್ಸ್ ಬರುತ್ತೆ, ಬಟ್ ಅದನ್ನೇ ಅವ್ರು ಹಂಗೆ ಕಂಟಿನ್ಯೂ ಮಾಡ್ತಾರೆ. ಬಟ್ ಒಂದ್ ಕಡೆ ಏನ್ ಕಾಣಿಸುತ್ತೆ ಅಂದ್ರೆ ಅವರು ಗೇಮ್ಗೋಸ್ಕರ ತೋರ್ಸ್ಕೊಳಕ್ಕೋಸ್ಕರ ಅದನ್ನ ಡಬಲ್ ಗೇಮ್ ಆಗಿ ಮಾಡ್ತಾರೆ. ಬಟ್ ಟಾಸ್ಕ್ ಗೆ ತ್ರಿವಿಕ್ರಮ್ ಅವ್ರು ಸೆಲೆಕ್ಟ್ ಮಾಡ್ಕೊಂತ ಇಲ್ಲ, ಅದು ಕ್ವಶನ್ ಮಾರ್ಕ್ ಆಗಿದೆ. ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂತಿಲ್ಲ ಅಂದ್ರೆ ಕಿಚ್ಚ ಸುದೀಪ್ ಸರ್ ಬೈತಾರೆ ಅನ್ನೋ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಕೊಂತಿಲ್ಲ ಹೊರತು ಅವ್ರಾಗವ್ರೆ ಏನು ಇದಿಲ್ಲ. ಅವ್ರ ಬಯಕೆ ಇವ್ರು ಸೆಲೆಕ್ಟ್ ಅವ್ರು ಏನಾಗ್ತಾರೆ ಒಂದೇ ಒಂದ್ ಪಾಯಿಂಟ್ ಬಂದ್ರೆ ಎಮೋಷನಲ್ ಆಗೋಗ್ಬಿಡ್ತಾರೆ, ಏನೇ ಕೇಳಿದ್ರು ಎಮೋಷನಲ್ ಆಗಿ ಇದ್ ಮಾಡ್ತಾರೆ. ಸೊ ದಟ್ ಸರ್ ಏನಾದ್ರು ಬೈತಾರೆ, ಇನ್ನ ಫ್ರೆಂಡ್ಶಿಪ್ ನೇ ನೀವು ತಗೊಂತಿದ್ರ ಮುಂದೆ ಕಿಚ್ಚ ಸುದೀಪ್ ಸರ್ ಇದಕ್ಕೋಸ್ಕರ ಅವಾಯ್ಡ್ ಮಾಡ್ತಾರೆ. ಓಕೆ ಅವ್ರ ಫ್ರೆಂಡ್ಶಿಪ್ ಹೇಗಿದೆ ತ್ರಿವಿಕ್ರಮ್ ಅಂಡ್ ಭವ್ಯ ಅವ್ರದ್ದು? ಏನೋ ಬಿಗ್ ಬಾಸ್ ಅಲ್ಲಿ ಅವ್ರದ್ದೇನೋ ಗೇಮಿಂಗ್ ಇರ್ಬೋದು ಅಷ್ಟೇ, ಹೊರಗಡೆ ಬಂದ್ರೆ ಅವ್ರ ಆತರ ಇರೋಲ್ಲ ಅನ್ಸುತ್ತೆ. ಏನೋ ನಿಮ್ಗೆ Big Boss ಅಲ್ಲಿ ಏನೋ ಅನ್ಸುತ್ತಾ ಏನಾದ್ರು ಅವ್ರಿಬ್ರು ಬಳಸ್ಕೊಂತಿದ್ದಾರೆ, ಒಬ್ರನ್ನೊಬ್ರನ್ನ ಬಳಸ್ಕೊಂತಿದ್ದಾರೆ ಅಂತ ಭವ್ಯ ಬಳಸ್ಕೊಂತಿದಾರ ಅಂತ ಅನ್ಸುತ್ತೆ. ಹಂಗ್ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟ ದಿವಸ ಸಪೋರ್ಟಿವ್ ಆಗಿದ್ರು, ಈಗ ಸಡನ್ಲಿ ಎಲಿಮಿನೇಷನ್ ಅದು ಬಂದಾಗ ಅವ್ರಿಬ್ರದ್ದು ಏನಂದ್ರೆ ವ್ಯಕ್ತಿತ್ವ ಸ್ವಲ್ಪ ಚೇಂಜ್ ಆಗಿದೆ. ಆಮೇಲೆ ಅವ್ರದ್ದು ಅಭಿಪ್ರಾಯನೂ ಸ್ವಲ್ಪ ಚೇಂಜ್ ಆಗಿದೆ. ಹಂಗಾಗಿ ಬಿಗ್ ಬಾಸ್ ಅಲ್ಲಿ ಏನೋ ಅವ್ರು ಗೇಮಿಂಗ್ ಆಡ್ತಿರ್ಬಹುದು, ಒಬ್ರಿಗೊಬ್ರು ಬಳಸ್ಕೊಂತಿರ್ಬೋದು ಅಂತ ಅನ್ಸುತ್ತೆ. ಆಟ ಬಂದಾಗ ಡಿವೈಡ್ ಆಗ್ಬಿಟ್ರು, ಆಟಕ್ಕಿಂತ ಮುಂಚೆ ಫ್ರೆಂಡ್ಶಿಪ್ ತೆಗಿದ್ರು. ಆಟ ಬರೋಣ ಸಡನ್ಲಿ ಚೇಂಜ್ ಆಗ್ಬಿಟ್ರು. ಬಿಕಾಸ್ ಇಷ್ಟು ವಾರಗಳು ಏನು ಕಾಣಿಸ್ಕೊಂಡಿರ್ಲಿಲ್ಲ, ಎಲ್ಲರೂ ಅವ್ರು ಹೋದ್ರು ಅಂತ ಅಳ್ತಾ ಇದ್ರು. ಪ್ರತಿಯೊಂದು ಅದೆಲ್ಲ ಅವ್ರವ್ರದ್ದು ಸ್ಟ್ರಾಟಜಿ, ಅವ್ರು ಗೇಮ್ ಹೆಂಗ್ ಆಡ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರು ಯಾರು ಇನ್ನೊಬ್ರು ಅದ್ರಲ್ಲ ತ್ರಿವಿಕ್ರಮ್ನವ್ರ ಜೊತೆ ಇರ್ತಾರಲ್ಲ, ಅವ್ರದ್ದೇನಂದ್ರೆ ಕರೆಕ್ಟ್ ಆಗಿ ಗೇಮ್ ಆಡ್ತಾ ಇದಾರೆ. ಯಾವಾಗ ಬೇಕು ಅವಾಗ ಕರೆಕ್ಟ್ ಆಗಿ ಫ್ರೆಂಡ್ ಲೆಕ್ಕದಾಗ ಬರ್ತಾರೆ, ಆಮೇಲೆ ಅದು ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂತಾರೆ. ಅದ್ರಕ್ಕಿಂತ ಹನುಮಂತ್ ಬೆಟರ್. ಯಾರಿಗೂ ಫ್ರೆಂಡ್ ಅಂತ ಇದಿಲ್ಲ, ಏನು ಇಲ್ಲ, ಅವ ಕರೆಕ್ಟ್ ಆಗಿ ಆಡ್ತಿದ್ದಾನೆ. ನಾವು ಡೇ ಒಂದಿಂದ ನೋಡ್ತಿರೋ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ ತ್ರಿವಿಕ್ರಮ್ ವಿನ್ ಆಗ್ಬೇಕಂತ ಅವ್ನ್ಗ್ ಅನ್ಸಿದೆ. ಇವಾಗ ಇಷ್ಟ ದಿನ ಬಂದ್ಬಿಟ್ಟು ಅವ್ನು ಇವ್ರ ಫ್ರೆಂಡ್ಶಿಪ್ ಇಂದ ನಾವು ಹಾಳಾದ್ವಿ ಅಂತ ಅವ್ನ್ಗ್ ಅನ್ಸ್ಬಿಟ್ಟು ಇವಾಗ ಸುದೀಪ್ ಅವ್ರು ಹೇಳೋದ್ರಿಂದ ಅವ್ನು ಹೊರಗಡೆ ಬಂದು ಈಸ್ ಪ್ಲೇಯಿಂಗ್ ಇಸ್ ಗೇಮ್ ಅನ್ಸುತ್ತೆ. ಯಾರು ತ್ರಿವಿಕ್ರಮ್ ಅವ್ರು? ತ್ರಿವಿಕ್ರಮ್ ಮಂಜು ಅಂಡ್ ತ್ರಿವಿಕ್ರಮ್ ಅವ್ರು ಇಷ್ಟು ವಾರಗಳು ಬೇಕಾಯ್ತು ಸುದೀಪ್ ಸರ್ ಮಾತುಗಳು ಅರ್ಥ ಮಾಡ್ಕೊಳೋದಕ್ಕಲ್ವಾ? ಫೈನಲ್ ಆಗಿ ಅವನ್ ಇನ್ನ ಮಂಜು ಅರ್ಥ ಮಾಡ್ಕೊಂಡಿಲ್ಲ, ಬಟ್ ತ್ರಿವಿಕ್ರಮ್ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ಯಾರ್ಯಾರು ಬಿಗ್ ಬಾಸ್ ಫ್ಯಾನ್ಸ್, ಕಿಚ್ಚನ ಫ್ಯಾನ್ಸ್ ಯಾರ್ಯಾರು ಇದಾರೋ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ಕೊಂತೀನಿ.